ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆಇ ವತಿಯಿಂದ ಏನು ಒಂದು ಕೊನೆ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಸೊ ಕೆಇದವರು ಎಲ್ಲ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಈ ಒಂದು ಕೊನೆ ಸುತ್ತಿನಲ್ಲಿ ಭಾಗವಹಿಸಬೇಕಂತಂದರೆ ನೀವು ಕಾಸ್ ಆ್ಯಂಡ್ ಡಿಪಾಸಿಟನ್ನು ಕಂಪಲ್ಸರಿಯಾಗಿ ಪೇ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂದರೆ ಇಲ್ಲಿ ನೋಟಿಫಿಕೇಶನ್ ಕೂಡ ಹೊರಡಿಸಿದ್ದಾರೆ. ಯಾರೆಲ್ಲ ಅಭ್ಯರ್ಥಿಗಳು BSc ಅಂತಿಮ ಸುತ್ತಿನ ಕೌನ್ಸಿಲಿಂಗಿಗೆ ಭಾಗವಹಿಸ್ತಾ ಇದ್ದೀರಿ ಅವರುಗಳು ಕಾಸ್ ಆ್ಯಂಡ್ ಡಿಪಾಸಿಟನ್ನು ಅಂದರೆ 10,000 ರೂಪಾಯಿಗಳನ್ನು ನೀವು ಇಲ್ಲಿ ಪೇ ಮಾಡಬೇಕು ಅಂತ ನೋಟಿಫಿಕೇಷನನ್ನು ಹೊರಡಿಸುವಂಥದ್ದು. ಇಲ್ಲಿ BSc ನರ್ಸಿಂಗ್ ಇರ್ಬೋದು, ಫಾರ್ಮಸಿ ಇರ್ಬೋದು, ಅಲೈಡ್ ಸೈನ್ಸ್ ಇರ್ಬೋದು, ಇವರುಗಳಿಗೆ ಈ ಒಂದು ಲಾಗು ಆಗುತ್ತೆ. ಓಕೆ, ಸೊ ಅದ್ರ ಬಗ್ಗೆ ಇಲ್ಲಿ ನೋಟಿಫಿಕೇಶನ್ ಇದೆ, ಅದನ್ನು ಓದಿ ನಿಮಗೆ ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ನೋಟಿಫಿಕೇಶನ್ ಕೂಡ ನೀವು ನೋಡಿರ್ಬೋದು. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇವರು ಹೊಸ ಕಾಲೇಜುಗಳು ಸೇರಿದಂತೆ ಮತ್ತು ಸೀಟ್ ಉಳಿಕೆಯಾಗಿರುವಂಥ BSc ನರ್ಸಿಂಗ್ ಸೀಟ್ಗಳು ಏನು ಉಳ್ಕೊಂಡಿದ್ದಾವೆ, ಜೊತೆಗೆ ಹೊಸ ಕಾಲೇಜುಗಳು ಏನು ಈಗ ಮತ್ತೆ ಆ್ಯಡ್ ಆಗಿದ್ದಾವೆ ಮತ್ತು ಯಾರು ಹಿಂದಿನ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಸೀಟ್ಗಳನ್ನು ರದ್ದು ಮಾಡಿದ್ರು ಅವೆಲ್ಲವುಗಳನ್ನು ಈಗ ಡಾಟಾಬೇಸ್ ಮೇಲೆ ತೊಗೊಂಡ್ಬಂದು ಈ ಕೊನೆ ಸುತ್ತಿನ ಒಂದು ಏನು ಮಾಡ್ತಾಯಿದ್ದಾರೆ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅರ್ಹತೆ ಏನಪ್ಪ ಅಂತಂದರೆ ಇಲ್ಲಿ ಅಭ್ಯರ್ಥಿಗಳು ಈಗಾಗಲೇ ಏನು ಒಂದು ಆಪ್ಷನ್ಟ್ರಿಗಳನ್ನು ಮಾಡಿದ್ರಿ ಆದರೆ ಸೀಟನ್ನು ಕ್ಯಾನ್ಸಲ್ ಮಾಡಿದ್ರಿ ಅವರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆಮೇಲೆ ಇನ್ನೂರಿಗೆ ಯಾರಿಗೆ ಸೀಟ್ ಸಿಕ್ಕಿಲ್ಲಲ್ಲ ಅವರುಗಳು ಮಾತ್ರ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಇದಕ್ಕೆ ಇದನ್ನು ಹಾಕಲಿಕ್ಕೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ 3ನೇ ತಾರೀಕಿನಿಂದ 6ನೇ ತಾರೀಕು ತನಕ ಇಲ್ಲಿ ಕೊಟ್ಟಿದ್ದಾರೆ. ಹೌದಾ, 6ನೇ ತಾರೀಕು ತನಕ ನೀವು ಆಪ್ಷನ್ ಎಂಟ್ರಿಗಳನ್ನು ಇಲ್ಲಿ ಮಾಡ್ಬೋದು. ಆದರೆ ಇಲ್ಲಿ ಬಂದಿರುವಂಥ ಪ್ರಶ್ನೆ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಿ ಕಾಸ್ ಆ್ಯಂಡ್ ಡಿಪಾಸಿಟ್ ಬಗ್ಗೆ. ಸೊ ಕಾಸ್ ಆ್ಯಂಡ್ ಡಿಪಾಸಿಟಲ್ಲಿ ಏಕೆ ಹೇಳ್ತಾ ಇದ್ದಾರೆ ಅಂದರೆ ಇವರು ಈಗಾಗಲೇ ಯಾರು ಏನಪ್ಪ ಅಂತಂದರೆ ಸೀಟ್ಗಳನ್ನು ತಗೊಂಡು ಕಾಸ್ ಆ್ಯಂಡ್ ಡಿಪಾಸಿಟ್ಗಳನ್ನು ಪೇ ಮಾಡಿ ಮತ್ತೆ ನೀವು ಈಗ ಭಾಗವಹಿಸ್ತಾ ಇದ್ದೀರಿ. ಓಕೆ, ಸೊ ಅವರುಗಳು ಕೂಡ ಏನಪ್ಪ ಅಂತಂದರೆ ಈಗ ಮತ್ತೆ 10,000 ರೂಪಾಯಿ ಕೊಟ್ಟು ಮತ್ತೆ ನೀವೇನು ಮಾಡ್ಬೋದು ದಂಡ ತುಂಬಿ. ಈಗ ನೀವು ಏನಾಗಲು ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಸೀಟ್ ಸಿಕ್ಕಿತ್ತು ಹಿಂದಿನ ರೌಂಡಲ್ಲಿ 1ನೇ ರೌಂಡ್ 2 ರೌಂಡ್ ಸೀಟ್ ಸಿಕ್ಕಿತ್ತು, ಆದರೆ ನೀವೇನು ಮಾಡಿದಿರಿ ಅದನ್ನು 10,000 ಪೆನಾಲ್ಟಿ ತುಂಬಿ ನೀವು ಸೀಟನ್ನು ಕ್ಯಾನ್ಸಲ್ ಮಾಡಿದಿರಿ. ಹೌದಾ, ಅಂಥ ವಿದ್ಯಾರ್ಥಿಗಳು ಈ ಒಂದು ಕೌನ್ಸಿಲಿಂಗ್ ಅಭ್ಯರ್ಥಿಗಳು ಈ ಒಂದು ಕೌನ್ಸಿಲಿಂಗಲ್ಲಿ ಭಾಗವಹಿಸ್ಬೋದು. ಆಮೇಲೆ ಇನ್ನೊಂದು ಏನಂತಂದರೆ ಇಲ್ಲಿ ನೀವು ಈಗಾಗಲೇ ನಿಮಗೂ 10,000 ರೂಪೀಸ್ ಹಿಂದಿನ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ 10,000 ಪೇ ಮಾಡಿರಿ. ಹೌದಾ, ಸೊ ಅವರು ಸೀಟ್ ಸಿಕ್ಕಿಲ್ಲ ಅಂಥವ್ರು ಕೂಡ ಇಲ್ಲಿ ಭಾಗವಹಿಸ್ಬೋದು. ಹೌದಾ, ಆಮೇಲೆ ಇದು ನೋಡಿ, ಇದು ಎದಕ್ಕೆ ನಾವು ಕಾಸ್ ಆ್ಯಂಡ್ ಡಿಪಾಸಿಟ್ ತೊಗೊತಾ ಇದ್ದೀರಿ ಅಂದ್ರೆ ಇದು ಈಗ ಸುಮ್ಮನೆ ನಿಮ್ಮ ಕಾಸ್ ಆ್ಯಂಡ್ ಡಿಪಾಸಿಟ್ ತೊಗೊಂಡಿಲ್ಲ ಅಂದರೆ ನೀವು ಸೀರಿಯಸ್ ಆಗೋದಿಲ್ಲ. ಆ ಸೀಟನ್ನು ನೀವು ಏನಾಗುತ್ತೆ ಈಗ ಬ್ಲಾಕ್ ದಂಧೆ ನಡೀತಿದೆ ನೋಡಿರಿ, ಸೀಟ್ ಬ್ಲಾಕ್ ದಂಧೆ ಅಂತೇಳಿ. ಅದನ್ನು ತಪ್ಪಿಸ್ಲಿಕ್ಕೆ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ 10,000 ನಿಮ್ಮ ಕಡೆಯಿಂದ ನಿಮ್ಮಲ್ಲಿ ಭಯ ಇರಲಿ. ಆದರೆ ನೀವು ಸುಮ್ಮನೆ ಟೈಮ್ ಪಾಸಿಗೆ ಇಲ್ಲಿ ಬಂದು ಆಪ್ಷನ್ ಎಂಟ್ರಿ ಮಾಡಿ ಅಲ್ಲಿ ಸೀಟ್ ಸಿಕ್ಕ ಮೇಲೆ ಹೋಗಲಿಲ್ಲ, ಅದು ಬ್ಲ್ಯಾಕ್ ದಂಧೆ ಆಗಿಬಿಡುತ್ತೆ ಅಂಥೇಳಿ ನಿಮ್ಮ ಕಡೆಯಿಂದ ಒಂದು 10,000 ರೂಪೀಸನ್ನು ದಂಡದ ರೂಪದಲ್ಲಿ ಇಲ್ಲಿ ತೊಗೊತಾ ಇದ್ದಾರೆ ಅವರು. ಕಾಸ್ ಆ್ಯಂಡ್ ಡಿಪಾಸಿಟನ್ನು ತುಂಬಬೇಕು. ಆಮೇಲೆ ಇಲ್ಲಿ 10,000 ಇದಕ್ಕೆ ಬ್ರ್ಯಾಕೆಟ್ ಮಾತು ಕೊಟ್ಟಿದ್ದಾರೆ. 10,000 ದಂಡ ಪಾವತಿಸಿ ಸೀಟು ರದ್ದುಪಡಿಸಿಕೊಂಡ್ರೆ ಅಭ್ಯರ್ಥಿಗಳು ಮತ್ತೊಮ್ಮೆ ಕಾಸ್ ಆ್ಯಂಡ್ ಡಿಪಾಸಿಟ್ ಪಾವತಿಸಬೇಕು. ಅಂದರೆ ಈಗಾಗಲೇ ನೀವು ಹಿಂದಿನ ರೌಂಡಲ್ಲಿ ಕೂಡ ನೀವು ಏನು ಮಾಡಿದಿರಿ, ಕಾಸ್ ಆ್ಯಂಡ್ ಡಿಪಾಸಿಟ್ ತುಂಬಿ ರದ್ದು ಮಾಡಿದಿರಿ, ಸೀಟ್ಗಳನ್ನು ರದ್ದು ಮಾಡಿದಿರಿ. ಮತ್ತು ನೀವೇನಾದ್ರು ಭಾಗವಹಿಸಬೇಕಾದ್ರೆ ಮತ್ತೆ 10,000 ಪೇ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆಮೇಲೆ ನೀವು ಸೀಟ್ ಮ್ಯಾಟ್ರಿಕ್ಸ್ ನವೀಕರಣಕ್ಕಾಗಿ ಅಭ್ಯರ್ಥಿಗಳು ಕೆಇ ವೆಬ್ಸೈಟಲ್ಲಿ ಹೋಗಿ ನೋಡಿಕೊಳ್ಳ್ರಿ. ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದೇವೆ, ಆಪ್ಷನ್ ಎಂಟ್ರಿಗಳನ್ನು ಬಿಟ್ಟಿದ್ದೇವೆ, 6ನೇ ತಾರೀಕು ತನಕ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡ್ಬೋದು ಅಂತ ಇವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಬಟ್ ಕಾಸ್ ಆ್ಯಂಡ್ ಡಿಪಾಸಿಟ್ ಈಗ ಎಲ್ಲರಿಗೂ ಕೂಡ ಇದೆ. ಯಾರು ನೀವು ಭಾಗವಹಿಸ್ತಾ ಇದ್ದೀರಿ ಅವರು ಕಾಸ್ ಆ್ಯಂಡ್ ಡಿಪಾಸಿಟನ್ನು ಪಾವತಿಸಬೇಕು. ಈ ಸುತ್ತಿನಲ್ಲಿ ಭಾಗವಹಿಸಲು ಆಸಕ್ತಿ ಇದ್ದಲ್ಲಿ 10,000 ರೂಪೀಸ್ ಡಿಪಾಸಿಟ್ ಮಾಡಿರಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನೋಡಿ, ನಿಮಗೆ ಇದು ಅನುಕೂಲ ಆದರೆ ಮಾಡಿಕೊಳ್ಳ್ರಿ. ಸೀಟ್ ಸಿಗುತ್ತೆ ಅಂತ ಚೆಕ್ ಮಾಡ್ಕೊಳ್ರಿ, ನಿಮ್ಮ ಕಾಸ್ಟಲ್ಲಿ ಸೀಟ್ ಇದಾವ ಇಲ್ಲ ಅಂತ ಇದ್ದರೆ ನಿಮಗೆ ಸಿಗೋಂಥ ಚಾನ್ಸಸ್ ಇದ್ದರೆ ನೀವು 10,000 ಕಾಸ್ ಆ್ಯಂಡ್ ಡಿಪಾಸಿಟನ್ನು ಪೇ ಮಾಡಿಕೊಂಡು ನೀವೇನು ಮಾಡ್ಬೋದು ಅಂದರೆ ಪಾರ್ಟಿಸಿಪೇಟ್ ಮಾಡ್ಬೋದು.